ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವೀಗ ನೋಡ್ತಾ ಇರೋದು ವೀಕೆಂಡ್ನ ವ್ಲಾಗ್ ಆಗಿರುತ್ತೆ. ಅಂದರೆ ಶನಿವಾರದ ದಿನ ನಾವು ಏನೆಲ್ಲ ಮಾಡಿದ್ವಿ ಅಂತ ಈ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಯ್. ಸೊ ಈಗಷ್ಟೇ ಎದ್ದು ಬಂದು ಕೂತಿದ್ದೀನಿ. ತುಂಬಾ ಚಳಿ ಇದೆ ಆಚೆ. ಸೊ ನ್ಯೂ ಇಯರ್ ಆದಮೇಲೆ ಅಂದರೆ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮೊದಲನೇ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಶನಿವಾರ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಆರಾಮಾಗಿ ಇರುತ್ತೆ. ಈಚೆ ವೆದರ್ ಮಾತ್ರ ಥಂಡಿನೇ ಇದೆ. ಇನ್ನೂ 6 ಗಂಟೆ ಥರ ಕಾಣಿಸ್ತಿದೆ ಆಚೆ. ಇವತ್ತು ಸುಮಾರಷ್ಟು ಕೆಲಸಗಳಿದೆ. ಸ್ವಲ್ಪ ಮಾಲ್ಗೆಲ್ಲ ಹೋಗಿ ಬರೋದೆಲ್ಲ ಇದೆ. ಸೊ ನೋಡೋಣ ಇವತ್ತು ದಿನ ಹೇಗೆ ಹೋಗುತ್ತೆ ಅಂತ. ಸ್ವಲ್ಪ ಕೆಲಸಗಳು ಅಡುಗೆಗಳ ಮನೇಲಿ ಮುಗಿಸಿ ಇವತ್ತು ತಿಂಡಿಗೆ ಪೂರಿ ಮತ್ತು ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಪೂರಿ ಸಾಗು ಎಲ್ಲ ತಿಂದು. ಮತ್ತು ಟ್ರಿಪ್ ಹೋಗಿ ಅಲ್ಲಿ ಏನೇನೋ ತಿಂದು ಸ್ವಲ್ಪ ತಿಂಡಿ ಊಟ ಎಲ್ಲ ಸ್ವಲ್ಪ ಸೆಟ್ ಆಗಿದೆ. ಸ್ವಲ್ಪ ನಾಲ್ಗೆಲ್ಲ ಇದಾಗ್ಬಿಟ್ಟಿದೆ. ಸೊ ಮನೇಲಿ ಇವಾಗ ಪೂರಿ ಸಾಗು ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಈಗ ಹೋಗಿ ರೆಡಿ ಮಾಡ್ಕೊಳ್ಬೇಕು. ಬನ್ನಿ ಅಡುಗೆ ಮಾಡ್ತಾ ಪೂರಿ ಸಾಗು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಮೇಲೆ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಹಾಗೆ ಮಾತಾಡೋಣ. ಮೊದಲು ಪೂರಿಗೆ ಹಿಟ್ಟೆಲ್ಲ ಕಲಸಿಟ್ಟು ಅದಾದಮೇಲೆ ಸಾಗು ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬೇಕಿದ್ರೆ ಗೆಡ್ಡೆಕೋಸೆಲ್ಲ ಇದ್ರೂ ಹಾಕ್ಕೊಳ್ಬೋದು. ಅದಾದಮೇಲೆ ಕಡಲೆ ಬೀಜ ನೆನೆಸಿಟ್ಕೊಂಡಿದ್ರೆ ಚೆನ್ನಾಗಿ ಬೇಯುತ್ತೆ. ರಾತ್ರಿ ಮರ್ತೋಯ್ತು ನನಗೆ ನೆನೆಸಿಡೋದು. ಅದು ಅಲ್ಲದೆ ರಾತ್ರಿ ನನಗೆ ಪ್ಲ್ಯಾನೇ ಇರಲಿಲ್ಲ ಇವತ್ತು ಪೂರಿ ಸಾಗು ಮಾಡ್ತೀನಿ ಅಂತ ಹೇಳಿ. ಬಟ್ ಸ್ಟಿಲ್ ಹಾಗೆ ಹಾಕಿದ್ರೂ ಬೇಯುತ್ತೆ ಅಂತ ಹೇಳಿ ಒಂದು ಕುಕ್ಕರ್ಗೆ ಹಾಕಿ 1 ವಿಸಿಲ್ ಕೂಗಿಸ್ಕೊಳ್ತಿದ್ದೀನಿ. ಮತ್ತು ಸಾಗು ಮಾಡೋಕ್ಕೆ ಮಸಾಲೆ ತುಂಬಾ ಸಿಂಪಲ್ಲು. ಚಕ್ಕೆ, ಲವಂಗ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಾಯಿ ತುರಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ ಹಾಕಿ ಇಷ್ಟನ್ನು ರುಬ್ಕೊಳ್ಬೇಕು. ಕಡಲೆ ಹಾಕೋದು ಮರ್ತು ಹೋಗಿತ್ತು. ಅದಾದಮೇಲೆ ಮಿಕ್ಸಿ 1 ಪಲ್ಸ್ ಆದಮೇಲೆ ಜ್ಞಾಪಕ ಬಂತು. ಅದಾದಮೇಲೆ ಮತ್ತೆ ತೆಗೆದು ಕಡಲೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಪೂರ್ತಿ ಎಲ್ಲ ನುಣ್ಣಗೆ ರುಬ್ಕೊಂಡ್ಮೇಲೆ ರುಬ್ಕೊಂಡಿರೋ ಮಸಾಲೆನ ಬೆಂದಿರೋ ತರಕಾರಿ ಜೊತೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಸಾಗು ಮಾಡೋದು ಜಾಸ್ತಿ ಹೊತ್ತು ಹಿಡಿಯಲ್ಲ. ತರಕಾರಿ ಒಂಚೂರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಮಸಾಲೆ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ರೆ ತುಂಬಾ ಬೇಗ ರೆಡಿಯಾಗಿ ಹೋಗುತ್ತೆ. ಒಗ್ಗರಣೆಗೂ ಅಷ್ಟೇ ನೀವೇನು ಈರುಳ್ಳಿ, ಟೊಮ್ಯಾಟೊ ಆ ಥರದ್ದೆಲ್ಲ ಏನೂ ಹೆಚ್ಕೊಳ್ಳೇಬೇಕಾಗಿಲ್ಲ. ಬರೀ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಕೊಟ್ರೇ ಚೆನ್ನಾಗಿರುತ್ತೆ. ಇದನ್ನು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಾಗು ರೆಡಿಯಾಗಿ ಹೋಗುತ್ತೆ. ಚೆನ್ನಾಗಿರುತ್ತೆ. ಯೂಶ್ವಲಿ ಈ ಅಡುಗೆ ಭಟ್ರು ಮಾಡ್ತಾರಲ್ಲ ಪೂರಿ ಸಾಗು, ಆ ಥರ ರುಚಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲು. ಬಹುಶಃ ನೀವು ನಿಮ್ಗಳ ಮನೇಲಿ ಇದೇ ಥರ ಮಾಡ್ತಿರಬಹುದು. ಬಟ್ ಕೆಲವರು ಕೇಳ್ತೀರ ರೆಸಿಪಿ ಹೇಗೆ ಮಾಡಿದ್ರಿ ಅಂತ. ಕೆಲವ್ರು ನಾ ಮಾಡಿರೋದನ್ನ ಟ್ರೈ ಕೂಡ ಮಾಡಿ ಚೆನ್ನಾಗಿ ಬಂತು ಅಂತ ಕೂಡ ಹೇಳಿದ್ದೀರಾ. ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗಬಹುದು ನಿಮಗೂ ಕೂಡ. ಸೊ ತಿಂಡಿ ಎಲ್ಲ ಮುಗಿಸಿ ಈಗಷ್ಟೇ ಕಾಫಿ ಕುಡಿಯೋಣ ಅಂತ ಕೂತಿದ್ದೀನಿ. ಪೂರಿ ಎಲ್ಲ ತಿಂದಮೇಲೆ 1 ಕಪ್ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆದಲ್ವಾ, ಸೊ ಕಾಫಿ ಕುಡಿದ್ರೆ ಬೆಟರ್ ಅನ್ಸುತ್ತೆ. ಸೊ 1 ಕಪ್ ಕಾಫಿ ಕುಡಿತಾ ಕೂತಿದ್ದೀನಿ. ಇವತ್ತು ಸ್ವಲ್ಪ ಮಾಲ್ಗೆಲ್ಲ ಹೋಗೋದಿದೆ. ಸೊ ಸಂಜೆ ಮೇಲೆ ಅಂದರೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮಾಲ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಮಾಲ್ಗೆಲ್ಲ ಹೋಗಿ ಬಂದು ಹೇಗಾಗುತ್ತೆ ಇವತ್ತಿನ ದಿನ ಅಂತ ವಿಡಿಯೋನ ಮುಂದೆ ನೋಡ್ತಾ ಹೋಗೋಣ. ಆ್ಯಂಡ್ ವಿಡಿಯೋನ ಕಡೆವರೆಗೂ ನೋಡಿ. ಯಾಕಂದರೆ ನಾನು ಅಲ್ಲಿ ಹೊಸದಾಗಿ ಕೆಲವು ನೈಟ್ ಸೂಟ್ಸ್ ಎಲ್ಲ ತಗೊಂಡಿದ್ದೀನಿ. ಸೊ ನೀವು ಯೂಶಲಿ ಕೇಳ್ತಾ ಇರ್ತೀರಲ್ವ ನಿಮ್ಮ ಹೊಸದ ಇದು ನೈಟ್ ಸೂಟ್ ಬಗ್ಗೆ ಹೇಳಿ ಅಂತ ಹೇಳಿ. ಸೊ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೀನಿ. ಅದೆಲ್ಲ ಹೇಗಿದೆ ಅಂತ ಎಂಡ್ ಆಫ್ ದ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ವಿಡಿಯೋನ ಕಡೆವರೆಗೂ ನೋಡಿ. ಶನಿವಾರ ಅಲ್ವಾ, ಇನ್ನೂ ಸ್ನಾನ ಎಲ್ಲ ಏನೂ ಆಗಿಲ್ಲ. ಸ್ವಲ್ಪ ಆರಾಮಾಗಿ ಮಾಡ್ಕೊಳ್ಳೋಣ. ಬಿಕಾಸ್ ಮನೇಲಿ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲನೂ ಇದೆ. ಎಲ್ಲ ಮುಗಿಸಿ ಲಾಸ್ಟಲ್ಲಿ ರೆಡಿ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ಒಟ್ಟಿಗೆ ಮಾಲ್ಗೆ ಹೋಗೋಣ ಊಟ ಗಿಟ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಿಮ್ಮಲ್ಲಿ ಸುಮಾರಷ್ಟು ಜನಕ್ಕೆ ನನ್ನ ಬಗ್ಗೆ ಸುಮಾರು ಕ್ವೆಶನ್ಸ್ ಇದೆ. ಸುಮಾರು ಕ್ವೆಶನ್ಸ್ ಕಮೆಂಟ್ಸಲ್ಲಿ ಕೂಡ ಕೇಳಿರ್ತೀರ. ಪ್ರತಿಯೊಬ್ಬರಿಗೂ ಸಪ್ರೇಟಾಗಿ ಕಮೆಂಟ್ಸಲ್ಲಿ ಪ್ರತಿಯೊಬ್ಬರಿಗೂ ಅದೇ ಆನ್ಸರ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಏನು ಮಾಡೋಣ ಅಂತಂದರೆ ಒಂದು ಕ್ವೆಶನ್ ಆನ್ಸರ್ ವಿಡಿಯೋ ಮಾಡೋಣ. ಸೊ ನಿಮಗೆ ಏನೇನು ಕ್ವೆಶನ್ಸ್ ಇದೆ ನನ್ನ ಕಮೆಂಟ್ಸಲ್ಲಿ ಕೇಳಿ. ಸೊ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸು, ಮೋಸ್ಟ್ ರಿಲೆವೆಂಟು, ಆನ್ಸರಬಲ್ ಕ್ವೆಶನ್ಸ್ ಇದ್ದರೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಒಂದು ಕ್ವೆಶನ್ ಆನ್ಸರ್ ರೌಂಡ್ ವಿಡಿಯೋ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ನಿಮ್ಗಳಿಗೂ ಸುಮಾರಷ್ಟು ಕ್ವೆಶನ್ಸ್ ಇದೆ. ಸೊ ಏನೇನು ಕ್ವೆಶನ್ಸ್ ಇದೆ ನಿಮ್ಮ ಮೈಂಡಲ್ಲಿ ನನ್ನ ಬಗ್ಗೆ ನೀವೇನು ತಿಳ್ಕೊಳ್ಬೇಕು ಅಂತ ನನಗೆ ಕಮೆಂಟ್ಸಲ್ಲಿ ಕ್ವೆಶನ್ಸ್ ಮೂಲಕ ಕೇಳಿ. ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಕ್ವೆಶನ್ಸ್ ಡೀಸೆಂಟ್ ಆಗಿರಲಿ, ಸ್ವಲ್ಪ ಫನ್ನಿಯಾಗಿ ಕೂಡ ಇರಲಿ. ಆ್ಯಂಡ್ ತುಂಬ ಪರ್ಸನಲ್ ಕ್ವೆಶನ್ಸ್ ಕೇಳಕ್ಕೆ ಹೋಗಬೇಡಿ. ನಾನು ಆನ್ಸರ್ ಕೂಡ ಮಾಡೋದಿಲ್ಲ. ಬಟ್ ಸ್ಟಿಲ್ ನಾ ಇವಾಗಲೇ ಹೇಳ್ತದೆ, ತುಂಬ ಪರ್ಸನಲ್ ಕ್ವೆಶನ್ಸ್ ಎಲ್ಲ ಕೇಳಕ್ಕೆ ಹೋಗಬೇಡಿ. ಜನರಲ್ ಆಗಿ ನಿಮ್ಗೆ ನನ್ನ ಬಗ್ಗೆ ಏನು ತಿಳ್ಕೋಬೇಕು ಅಂತ ಇದೆ. ಕೆಲವು ಸುಮಾರು ರಿಪೀಟೆಡ್ ಕ್ವೆಶನ್ಸ್ ಎಲ್ಲನೂ ಇದೆ ಅಲ್ವಾ, ಅದೆಲ್ಲ ಕೇಳಿ. ಅದೆಲ್ಲನೂ ಕ್ವೆಶನ್ ಆನ್ಸರ್ ರೌಂಡಲ್ಲಿ ಆನ್ಸರ್ ಮಾಡ್ತೀನಿ. ಸ್ವಲ್ಪ ಫನ್ನಿಯಾಗಿ ಕೇಳಿ ಆಯಿತಾ. ನನಗೂ ಮಾಡೋದಕ್ಕೆ ವಿಡಿಯೋ ಚೆನ್ನಾಗಿ ಅನಿಸುತ್ತೆ. ಫನ್ನಿ ಕ್ವೆಶನ್ಸ್ ಇದ್ದರೆ ನನಗೂ ಖುಷಿ ಆಗುತ್ತೆ, ನಿಮಗೂ ನೋಡೋದಕ್ಕೆ ಆ ಆನ್ಸರ್ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಸೊ ಇವತ್ತಿನ ಕಮೆಂಟ್ ಬಾಕ್ಸ್ ಫುಲ್ಲು ನೀವು ನನಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಕ್ವೆಶನ್ ಆನ್ಸರ್ ರೌಂಡ್ ಬೇಕು ಅಂತಂದರೆ ಏನೇನು ಕ್ವೆಶನ್ಸ್ ಇದೆ ಅದೆಲ್ಲನೂ ತಿಳಿಸಿ. ಅದ್ರ ಜೊತೆಗೆ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ಸಲ್ಲಿ ತಿಳಿಸಿ, ಆಯಿತಾ? ಸೊ ನನ್ನ ಕಮೆಂಟ್ ಬಾಕ್ಸ್ ಇವತ್ತು ಫುಲ್ ಆಗಿಬಿಡ್ಬೇಕು. ನಾನು ನಿಮ್ಮ ಕ್ವೆಶನ್ಸ್ ಓದಿ ನಿಮ್ಮ ಕಮೆಂಟ್ಸ್ ಓದೋದಕ್ಕೆ ನಂಗೆ ಟೈಮೇ ಇರ್ಬೋದು, ಅಷ್ಟು ಕಮೆಂಟ್ಸ್ ಹಾಕಿ. ಕ್ವೆಶನ್ಸ್ ಎಲ್ಲ ಚೆನ್ನಾಗಿ ಕೇಳಿ, ಫನ್ನಿಯಾಗಿ ಕೇಳಿ, ನಿಮ್ಗೆ ಏನ್ ತಿಳ್ಕೊಬೇಕೋ ನನ್ನ ಬಗ್ಗೆ ಅಂತಿದೆ ಅದೆಲ್ಲಾನು ಕೇಳ್ಬೋದು. ಸರಿ, ಮತ್ತೆ ಬೇಗ ವಿಡಿಯೋ ನೋಡ್ತಾನೆ ಕ್ವೆಶನ್ಸ್ ಟೈಪ್ ಮಾಡ್ಕೊಳ್ಳಿ, ಥಿಂಕ್ ಮಾಡಿ. ಬೇಕಾದ್ರೆ ನಾನು ಕಮ್ಯುನಿಟಿ ಪೋಸ್ಟ್ ಕೂಡ ಇನ್ನೊಂದು ಹಾಕ್ತೀನಿ, ಅದರಲ್ಲೂ ಥಿಂಕ್ ಮಾಡಿ. ಬೇಕಂದ್ರೆ ನಿಮ್ಮ ಕ್ವೆಶನ್ಸ್ ಕೂಡ ಅಲ್ಲಿ ಪೋಸ್ಟ್ ಮಾಡ್ಬೋದು. ನಾನು ವೇಟ್ ಮಾಡ್ತಾ ಇದ್ದೀನಿ ನೀವು ನನ್ನ ಹತ್ರ ಏನೇನು ಕ್ವೆಶನ್ಸ್ ಕೇಳ್ತೀರಾ ಅಂತ ಹೇಳಿ. ಸರಿ, ಮತ್ತೆ ನನ್ಗೆ ಇವಾಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲನೂ ಇದೆ, ಅದೆಲ್ಲ ಮುಗಿಸಿ ಮಾಲ್ಗೆ ಹೋಗೋಕ್ಕೆಲ್ಲ ರೆಡಿ ಆಗಬೇಕು. ಸೊ ವ್ಲಾಗ್ನ ನೋಡೋದು ಕಂಟಿನ್ಯೂ ಮಾಡಿ. ಹಾಗೆ ವಾಯ್ಸ್ ಓವರಲ್ಲಿ ಏನೇನು ಹೇಳಬೇಕು ನಾನು ನಿಮಗೆ ಅದೆಲ್ಲ ಹೇಳ್ತೀನಿ. ಕ್ವೆಶನ್ಸ್ ಕೇಳೋದು ಮಾತ್ರ ಮರಿಬೇಡಿ, ಆಯಿತಾ? ನಾವೀಗ ಮಾಲ್ಗೆ ಬಂದಿದ್ದೀವಿ. ಬಂದ ತಕ್ಷಣ ಮೊದಲು ಒಂದು ಸ್ವಲ್ಪ ಟೀ ಕುಡ್ಬಿಡೋಣ ಅಂತ ಹೇಳಿ, ಸಂಜೆ ಬೇರೆ ಆಗಿತ್ತು, ಮನೇಲಿ ಟೀ ಕಾಫಿ ಏನೂ ಕುಡಿದೆ, ಹಾಗೆ ಹೊರಟಿದ್ವಿ. ಸರಿ, ಮಾಲಿಗೆ ಬಂದು ಮೊದಲು ಟೀ ಕುಡಿದು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಕೂತಿದ್ವಿ. ಚಾಯ್ ಹೌಸಿಗೆ ಬಂದಿದ್ವಿ. ಅಲ್ಲಿ ಟೀ ನನಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಟೀ ಕುಡಿತಾ ಇದ್ದೀವಿ. ಇಲ್ಲಿ ಟ್ರಿಪ್ ಹೋಗೋಕ್ಕೆ ಮುಂಚೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗಿತ್ತು. ಸರಿ, ಹೋಗಿ ಬಂದಮೇಲೆ ತೊಗೊಳ್ಳೋಣ ಅಂತ ಹೇಳಿದ್ದೆ. ಸರಿ, ಟ್ರಿಪ್ಪೆಲ್ಲ ಹೋಗಿ ಬಂದು ಈಗ ಕೆಲವು ಸಾಮಾನುಗಳು, ಡ್ರೈ ಫ್ರೂಟ್ಸು ಇದೆಲ್ಲ ಖಾಲಿ ಆಗೋಗಿತ್ತು ಮನೆಯಲ್ಲಿ. ಸರಿ, ಮನ್ವಿಗೂ ಸ್ಕೂಲ್ಗೆಲ್ಲ ಹಾಕಕ್ಕೆ ಬೇಕಾಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ. ಅವಳು ಯೂಶ್ವಲಿ ಸ್ಕೂಲ್ಗೆ ಡ್ರೈ ಫ್ರೂಟ್ಸು, ಹಣ್ಣುಗಳು ಇಂಥದ್ದನ್ನೇ ಹಾಕ್ಕೊಟ್ಟು ಕಳಿಸ್ತೀನಲ್ಲ. ಸೊ ಖಾಲಿ ಆಗಿತ್ತು, ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯೂಶ್ವಲಿ ಸ್ಪಾರಲ್ಲೇ ನಾನು ಎಲ್ಲ ಸಾಮಾನುಗಳು ಎಲ್ಲ ತೊಗೊಳ್ಳೋದು, ಚೆನ್ನಾಗಿ ಸಿಗುತ್ತೆ. ಮತ್ತು ನೋಡಿದ ತಕ್ಷಣ ಒಂದು ಐಡಿಯಾನೂ ಬರುತ್ತೆ, ಮನಸ್ಸಲ್ಲಿ ಇರೋದಿಲ್ಲ ಇಂಥದ್ದು ತೊಗೊಳ್ಬೇಕು ಅಂತ. ಸೊ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಮಾರ್ಟಲ್ಲಿ ಏನೇನಿರುತ್ತೆ ಅಂತೆಲ್ಲ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಓ ಇದು ಬೇಕಾಗಬಹುದು ಮನೆಗೆ ಅಂತ ಅನಿಸುತ್ತೆ. ಸೊ ತೊಗೊಳ್ತೀವಿ. ಇಲ್ಲಿ ಸ್ಪಾರಲ್ಲಿ ಒಂದು ಸ್ಪೀಕರ್, ಬ್ಲೂಟೂತ್ ಪೋರ್ಟಬಲ್ ಸ್ಪೀಕರ್ ಇತ್ತು, ಚೆನ್ನಾಗಿತ್ತು. 800 ರೂಪೀಸ್ ಅಷ್ಟೇ, ತುಂಬಾ ಚೆನ್ನಾಗಿತ್ತು. FM ಎಲ್ಲ ಬರುತ್ತೆ ಅಂತಂದ್ರು. ಅವ್ರು ಯಾವಾಗ FM ಬರುತ್ತೆ ಅಂದ ತಕ್ಷಣ ಟಕ್ಕಂತ ತೊಗೊಂಡ್ಬಿಟ್ಟೆ. ಬಿಕಾಸ್ ನನಗೆ FM ಕೇಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈಗ ಬರೋ ಫೋನ್ಸಲ್ಲಿ FM ಇಲ್ಲ, ನನಗೆ ಅದು ನಾನು ತುಂಬ ಮಿಸ್ ಮಾಡ್ತೀನಿ. ಕಾರಲ್ಲಿ ಹೋಗ್ಬೇಕಾದ್ರೆ ಮಾತ್ರ FM ಕೇಳೋ ಥರ ಇರುತ್ತೆ. ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ 800 ರೂಪೀಸ್ ತಾನೆ ಅಂತ ಹೇಳಿ ತಗೊಂಡೆ. ಇದು ಪೋರ್ಟ್ರಾನಿಕ್ಸ್ ಬ್ರ್ಯಾಂಡ್ದು, ಮೇಡ್ ಇನ್ ಇಂಡಿಯಾ ಕೂಡ ಇದು. ಆ್ಯಂಡ್ ಮಿಂತ್ರಾ ಅಲ್ಲೆಲ್ಲ ಸಿಗುತ್ತೆ, ಐ ಮೀನ್ ಆನ್ಲೈನಲ್ಲೆಲ್ಲನೂ ಸಿಗುತ್ತೆ ಇದು. ನಿಮಗೆ ಬೇಕು ಅಂತ ಅನ್ಸಿದ್ರೆ ಸರ್ಚ್ ಮಾಡಿ, ಪೋರ್ಟ್ರಾನಿಕ್ಸ್ ಪೋರ್ಟಬಲ್ ಸ್ಪೀಕರ್ ಅಂತ ಸರ್ಚ್ ಮಾಡಿದ್ರೆ ಸುಮಾರಿದೆ. ಬಾರ್ ಥರ ಚಿಕ್ಕದು ಎಲ್ಲ ಇದೆ. ಆಲ್ಮೋಸ್ಟ್ ಸೇಮ್ 150 ರೂಪೀಸ್ ವ್ಯತ್ಯಾಸದಲ್ಲಿ ಇದೆ ಆನ್ಲೈನಲ್ಲಿ ಕೂಡ. ಇಷ್ಟ ಆದರೆ ಪರ್ಚೇಸ್ ಮಾಡಿ, ಚೆನ್ನಾಗಿದೆ. ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. FM ಎಲ್ಲನೂ ಬರುತ್ತೆ, ಅದಕ್ಕೆ ನಂಗೆ ಇಷ್ಟ ಆಯಿತು, ತೊಗೊಂಡೆ. ಅದಾದಮೇಲೆ ಎಣ್ಣೆ ಮತ್ತು ಡ್ರೈ ಫ್ರೂಟ್ಸು, ಕೆಲವು ನಟ್ಸು ಅದೆಲ್ಲ ತೊಗೊಳ್ಬೇಕಾಗಿತ್ತು. ಮತ್ತು ಮೇಯ್ನಾಗಿ ನಾನು ಮಾಲ್ಗೆ ಹೋಗಿ ಇದು ಸ್ಪಾರಲ್ಲಿ ಯಾಕೆ ತೊಗೊಳ್ತೀನಿ ಕೆಲವು ಐಟಮ್ಸ್ ಅಂತಂದರೆ, ಇದು ಫ್ಲೋರ್ ಕ್ಲೀನರು ಮತ್ತು ಡಿಶ್ ವಾಷರ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಬೈ ಒನ್ ಗೆಟ್ ಒನ್ ಸಿಕ್ಬಿಡುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ದಿನ ಬಳಕೆನೂ ಬರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಅಲ್ಲಿ ಹೋಗಿ ತೊಗೊಳ್ತೀನಿ. ಮತ್ತು ನೋಡಿದೆಲ್ಲ ಎಲ್ಲ ಒಂದೇ ಕಡೆ ಇರುತ್ತೆ, ಯಾವ್ದು ಬೇಕೋ ಅದು ಆಪ್ಷನ್ಸ್ ಚೇಂಜ್ ಮಾಡ್ತಾನೂ ಇರಬಹುದು. ಅದಕ್ಕೋಸ್ಕರ ನಂಗೆ ಮೊದಲಿಂದನೂ ಇಲ್ಲೇ ತೊಗೊಂಡು ಅಭ್ಯಾಸ. ಸೊ ಅದಕ್ಕೆ ಇಲ್ಲಿ ಬಂದು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ 1 ವಾರ ಆಯಿತು ಅನಿಸುತ್ತೆ ಅಲ್ವಾ. ಲಾಸ್ಟ್ 3 ವ್ಲಾಗ್ಸು ಟ್ರಾವೆಲ್ ವ್ಲಾಗ್ಸೇ ಆಗಿತ್ತು. ನಾನೇ ಡೈಲಿ ವ್ಲಾಗ್ಸ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಮೇ ಬಿ ನಿಮಗೆ ಟ್ರಾವೆಲ್ ವ್ಲಾಗ್ಸ್ ಇಷ್ಟ ಆಗಲಿಲ್ವೇನೋ ಅಂತಲೂ ಅನ್ನಿಸ್ತು. ಬಿಕಾಸ್ ಅಷ್ಟು ವ್ಯೂಸ್ ಇರಲಿಲ್ಲ, ಕಮ್ಮಿ ಜನನೇ ನೋಡಿದ್ರಿ. ಮೇ ಬಿ ನಿಮಗೆ ಟ್ರಾವೆಲ್ ವ್ಲಾಗ್ಸಿಂದ ನನಗಿಂತ ನನ್ನ ಡೈಲಿ ವ್ಲಾಗ್ಸ್ ಇಷ್ಟ ಆಗತ್ತೇನೋ ಅಂತ ಅನ್ನಿಸ್ತು ನನಗೆ. ಹೌದಾ, ನಿಜಾನ ಅದು? ನನಗೂ ಡೈಲಿ ವ್ಲಾಗ್ಸ್ ಮಾಡೋಕ್ಕೂ ಇಷ್ಟ, ಟ್ರಾವೆಲ್ ವ್ಲಾಗ್ಸ್ ಮಾಡೋಕ್ಕೂ ಇಷ್ಟ. ನನ್ನ ವ್ಲಾಗ್ ಅಲ್ವಾ, ಸೊ ನನಗೆಲ್ಲದು ಇಷ್ಟನೇ ಆಗುತ್ತೆ. ಅದೇನೋ ಹೇಳ್ತಾರಲ್ಲ, ಹೆತ್ತವ್ರಿಗೆ ಹೇಗಿದ್ರು ಮುದ್ದು ಅಂತ. ಸೊ ನನಗೆ ನನ್ನ ಎಲ್ಲ ವ್ಲಾಗ್ಸು ಇಷ್ಟ ಆಗುತ್ತೆ. ಬಟ್ ನೀವು ನೋಡೋರಿಗೆ ನಿಮ್ಗೆ ಯಾವ ಥರ ವ್ಲಾಗ್ಸ್ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ. ಸೊ ಮೇ ಬಿ ನಿಮಗೆ ಟ್ರಾವೆಲ್ ವ್ಲಾಗ್ ಇಷ್ಟ ಆಗಲ್ವೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಿಕಾಸ್ ವ್ಯೂಸ್ ಒಂದು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ. ಎಸ್ಪೆಷಲಿ ನನ್ನ ರೆಗ್ಯುಲರಾಗಿ ನೋಡ್ತಿರಲ್ವ ಕೆಲವರು ಜನ, ಅವರು ನೋಡಿಲ್ಲಲ್ಲ. ಯೂಶ್ವಲಿ ಅವ್ರು ನೋಡಿದ್ರೆ ನಮಗೆ ಕಮೆಂಟ್ ಎಲ್ಲ ಮಾಡಿ ತಿಳಿಸ್ತಿರಲ್ಲ. ಸೊ ಕೆಲವರು ನಾನು ರೆಗ್ಯುಲರಾಗಿ ನೋಡೋರು ಕಮೆಂಟ್ಸ್ ಇರಲಿಲ್ಲ. ಸೊ ಅವಾಗ ಅನಿಸ್ತು, ಓ ಮೇ ಬಿ ನಿಮಗೆ ನನ್ನ ಡೈಲಿ ವ್ಲಾಗ್ಸೇ ಇಷ್ಟ ಆಗುತ್ತೆ ಮೋರ್ ದೆನ್ ಟ್ರಾವೆಲ್ ವ್ಲಾಗ್ ಅಂತ ಅನ್ನಿಸ್ತಾ ಇತ್ತು. ಎನಿವೇಸ್, ನಿಮ್ಗೆ ಯಾವ್ದು ಇಷ್ಟನೋ ಇನ್ಮೇಲೆ ಅದನ್ನೇ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೇ ಟ್ರೈ ಮಾಡ್ತೀನಿ, ಆಯಿತಾ? ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ನಾನು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಆರ್ಡರ್ ಮಾಡಿದ್ದೆ, ಅದನ್ನೆಲ್ಲ ಫಿಕ್ಸ್ ಮಾಡ್ತಾಯಿದ್ದೀವಿ. ನಾನು ಇದು ಟ್ರಿಪ್ ಹೋಗೋಕ್ಕೆ ಮುಂಚೆನೇ ತರಿಸಿದ್ದೆ, ಬಟ್ ಅವಾಗ ಮಾಡೋಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ ಅಂತ ಹೇಳಿ. ಈಗ ಮಾಲ್ಗೆಲ್ಲ ಹೋಗಿ ಬಂದು ಆರಾಮಾಗಿದ್ವಲ್ವ, ಸೊ ಇದನ್ನೆಲ್ಲ ಮತ್ತೆ ಫಿಕ್ಸ್ ಮಾಡಿ ಪಾಟಲ್ಲಿ ಹಾಕಿ ಇಟ್ಬಿಡೋಣ, ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಗಣಪತಿ ಹತ್ರ ನಾನು ಆಲ್ರೆಡಿ ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೆ. ಒಂದೇ ಕಡೆ ಚೆನ್ನಾಗಿರಲ್ಲ, ಇನ್ನೊಂದು ಕಡೆನೂ ಇಟ್ಬಿಡೋಣ ಅಂತ ಹೇಳಿ ತರಿಸಿದ್ದೆ. ಸೊ ಚೆನ್ನಾಗಿದೆ, ಅದನ್ನು ಫಿಕ್ಸ್ ಮಾಡಿ ಈಗ ಇಟ್ಬಿಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ ಇಲ್ಲಿ.
ಮನೇನ ಎಷ್ಟು ಡೆಕೋರೇಟ್ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ. ಒಂದಲ್ಲ ಒಂದು ಹೊಸ ಹೊಸ ಐಡಿಯಾಸ್ ಬರುತ್ತೆ, ಹೊಸದಾಗಿ ಡೆಕೋರೇಟ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಯಾವಾಗ ಎಲ್ಲಿ ಚೆನ್ನಾಗಿ ಅನಿಸುತ್ತೆ, ಯಾವ್ದು ಹೇಗೆ ಮಾಡಬೇಕು ಅಂತ ಐಡಿಯಾ ಬಂದ ತಕ್ಷಣ ಅದನ್ನು ಮಾಡಿಬಿಡೋಣ ಅಂತ ಅನಿಸುತ್ತೆ. ಸೊ ನೀಟಾಗಿ ಕಾಣುತ್ತೆ, ಚೆನ್ನಾಗೂ ಇರುತ್ತೆ. ಆ್ಯಂಡ್ ಎಂಟ್ರೆನ್ಸಲ್ಲೇ ಈ ಥರ ಗಿಡಗಳು ಗ್ರೀನ್ ಆಗಿರೋದು ತುಂಬಾ ವೆಲ್ಕಮಿಂಗ್ ಆಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದನ್ನು ಇಲ್ಲಿ ರೆಡಿ ಮಾಡಿ ಇಡ್ತಾ ಇದ್ದೀವಿ. ಮತ್ತು ನನಗೊಂದು ಕಮೆಂಟ್ ಬರುತ್ತೆ ಕಂಟಿನ್ಯೂಸ್ ಆಗಿ, ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸಲ್ಲೂ ಹಾಕ್ತಾ ಇರ್ತಾರೆ, ನೀವು ಯಾಕೆ ನಿಮ್ಮ ಗಂಡನ ರೀ ಅಂತ ಕರೆಯಲ್ಲ, ಹೋಗು ಬಾ ಅಂತೆಲ್ಲ ಕರಿಬಾರ್ದು ಅಂತೆಲ್ಲ ತುಂಬ ಜನ ಹೇಳಿದ್ರಿ, ಗಂಡನ ಹೆಸರು ಹಿಡಿದು ಕರಿಬಾರ್ದು ಅಂತ ಪ್ರತಿ ವ್ಲಾಗ್ಸಲ್ಲೂ ಹಾಕ್ತಾನೇ ಇದ್ದರು. ಸೊ ನನಗೆ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತು. ನಂಗೆ ಗೊತ್ತಿಲ್ಲ, ಐ ಡೌಟ್ ಅವ್ರು ಇದನ್ನು ನೋಡ್ತಾರೋ ಇಲ್ವೋ ಅಂತ. ಸ್ಟಿಲ್ ನಾನು ಹೇಳಬೇಕು ಅಂತ ಅನ್ನಿಸ್ತು, ಬಿಕಾಸ್ ಕಮೆಂಟಲ್ಲಿ ನನಗೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವೀಡಿಯೋನಲ್ಲೇ ಆನ್ಸರ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಥಿಂಗ್, ನಾನು ಜಾನುನ ಹೆಸರು ಹಿಡ್ದು ಕರೆಯಲ್ಲ. ಜಾನು ಹೆಸರು ಜಾನು ಅಲ್ಲ, ಅವನ ಹೆಸರು ಸಂತೋಷ್ ಅಂತ. ನಾನು ಇದುವರೆಗೂ ಮದುವೆ ಆದಾಗಿಂದ, ಮದುವೆಗೆ ಮುಂಚೆಯಿಂದನೂ ನಾನು ಯಾವತ್ತೂ ಸಂತೋಷ್ ಅಂತ ಕರೆದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಜಾನು ಅಂತ ಕರಿತಿದ್ದೀನಿ. ಇದು ನಮ್ಮ ಮನೇಲೂ ಹೇಳಿದ್ದಾರೆ, ಅಂದರೆ ನಮ್ಮ ಅಜ್ಜಿ ಅವರೆಲ್ಲನೂ ಹೆಸರು ಹಿಡ್ದೆಲ್ಲ ಕರಿಬಾರ್ದು ಅಂತ. ನಾನು ಹೆಸರಲ್ಲ, ಅದಕ್ಕೋಸ್ಕರನೇ ನನಗೆ ಇಷ್ಟವಾದ ಒಂದು ಪೆಟ್ಟಾಗಿ ಜಾನು ಅಂತ ಕರಿತಾ ಇದ್ದೀನಿ. ಮೊದಲಿಂದನೂ ಅಭ್ಯಾಸ ಅದು. ಮತ್ತು ಹೋಗಿ ಬನ್ನಿ ರೀ ಅಂತೆಲ್ಲ ಕರೆಯೋಕ್ಕೆ ನನಗೆ ತುಂಬ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ. ಬಿಕಾಸ್ ನಾವಿಬ್ಬರು ಫ್ರೆಂಡ್ಸ್ ಮೊದಲಿಂದನೂ. ಈಗ ಹೊಸದಾಗಿ ಮದುವೆ ಆದಾಗೆಲ್ಲ ರೀ ಅಂತ ಕರೆಯೋಕ್ಕೆ ಶುರು ಮಾಡ್ಕೊಂಡಿದ್ರೆ ನಂಗೆ ತುಂಬ ಅಬ್ಸರ್ಡಾಗಿ ಫೀಲ್ ಆಗೋದು, ಒಂಥರ ನಾಟ್ ರಿಯಲ್ಲು, ಜಾನುನೇ ಅಲ್ವೇನೋ ಅದು ಅಂತ ಅನಿಸಿರೋದು. ಸೊ ಅದಕ್ಕೋಸ್ಕರ ನಾನು ಅದನ್ನು ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ಜಾನು ಕೂಡ ಆ ಥರ ಎಲ್ಲ ಕರಿಬೇಡ, ಚೆನ್ನಾಗಿರಲ್ಲ, ಮೊದಲಿಂದ ಹೇಗಿದ್ದೀವಿ ಅದೇ ಥರ ಇರೋಣ ಅಂತ ಹೇಳಿದ್ದ. ಸೊ ಅದಕ್ಕೋಸ್ಕರ ನಾವು ಅದೇ ಥರನೇ ಇದ್ದೀವಿ. ಅದೇ ಕ್ಲಾರಿಟಿ ಕೊಡಬೇಕಾಗಿತ್ತು ನಿಮಗೆ. ಬರೀ ಹಸ್ಬೆಂಡ್ನ ರೆಸ್ಪೆಕ್ಟ್ ಮಾಡಿ ಹೋಗಿ ಬನ್ನಿ ಅಂತ ಕರೆದ್ರೆ ಮಾತ್ರ ರೆಸ್ಪೆಕ್ಟಾ? ಮನಸ್ಸಲ್ಲಿ ಪ್ರೀತಿ ಗೌರವ ಎರಡೂ ಇದೆ, ಪರಸ್ಪರ ಇದೆ. ನಾವು ಮಾತ್ರ ಹಸ್ಬೆಂಡ್ಗೆ ಹೋಗಿ ಬನ್ನಿ ಅಂತ ಕರೆದ್ರೆ ಅವ್ರು ಮಾತ್ರ ಹೋಗೇ ಬಾರೆ ಅಂತ ಕರೆಯೋದು ಎಷ್ಟು ಸರಿ ನನಗೆ ಗೊತ್ತಿಲ್ಲ. ಆ ವಿಷಯದ ಬಗ್ಗೆ ನಾವು ವಾದ ಕೂಡ ಮಾಡೋದಿಲ್ಲ. ಅದೆಲ್ಲ ಅವ್ರವ್ರ ಇದಕ್ಕೆ ಬಿಟ್ಟಿದ್ದು, ಅವ್ರವ್ರ ಕಂಫರ್ಟ್ ಝೋನಿಗೆ ಬಿಟ್ಟಿದ್ದು ಅಂತ ಹೇಳ್ಬೋದು. ಮತ್ತು ಅವ್ರವರ ಭಾವನೆಗಳಿಗೆ ಕೂಡ ಬಿಟ್ಟಿದ್ದದು. ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯವಾಗಿದ್ದರೆ ಅದೇ ಸಾಕು. ಬರೀ ರೆಸ್ಪೆಕ್ಟ್ ಹೋಗಿ ಬನ್ನಿ ಅಂತ ಕರೆದ ತಕ್ಷಣ ಪ್ರೀತಿ ಗೌರವ ಇದೆ ಅಂತಲ್ಲ, ಹಂಗಂತ ಕರೆದಿಲ್ಲ ಅಂತ ಪ್ರೀತಿ ಗೌರವ ಇಲ್ಲ ಅಂತಲೂ ಅಲ್ಲ. ಇಬ್ಬರು ಈಕ್ವಲ್ ಆಗಿ ನೋಡೋದ್ರಿಂದ ಪ್ರೀತಿ ಗೌರವ ಖಂಡಿತ ಇದ್ದೇ ಇರುತ್ತೆ. ಇದು ನನ್ನ ಅಭಿಪ್ರಾಯ. ಐ ಹೋಪ್ ನಿಮಗೆ ಆನ್ಸರ್ ತಲುಪಿದೆ ಅಂದ್ಕೊಳ್ತೀನಿ. ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಿರೋದಂತೂ ಹೀಗೇನೆ. ಹಾಯ್. ಸೊ ನಾವು ಮಾಲ್ ಎಲ್ಲ ಹೋಗಿ ಬಂದ್ವಿ. ಸೊ ವಿಡಿಯೋನಲ್ಲಿ ನೀವು ನೋಡ್ತಿದ್ರಲ್ಲ, ಆರ್ಟಿಫಿಷಿಯಲ್ ಪ್ಲಾಂಟ್ ಅಂತಂದು ತುಂಬಾ ದಿನ ಆಯ್ತು. ಸೊ ಅದನ್ನೆಲ್ಲ ಫಿಕ್ಸ್ ಮಾಡ್ಬೇಕಾಯ್ತು. ಅದೆಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಈಗ ಮಲ್ಗೋಣ ಅಂತ ಬಂದಿದ್ದೀನಿ. ಸೊ ಮನ್ವಿನ ಅವರಪ್ಪನ ಆಚೆ ಆಟ ಆಡ್ಕೊಳ್ಳಿ ಅಂತ ಬಿಟ್ಟು ಈಗ ನಾನು ನಿಮ್ಗೆ ನನ್ನ ನೈಟ್ ಸೂಟ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಇಲ್ಲಿ ಬಂದು ಕಟ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಎಲ್ಲ ಮಿಂತ್ರಾಯಿಂದ ತರಿಸ್ಕೊಂಡಿದ್ದು ನಾನು. ಮೊನ್ನೆ ಟ್ರಿಪ್ಪಿನ ವಿಡಿಯೋನಲ್ಲಿ ಒಂದು ನೋಡಿದ್ರಲ್ಲ, ರೆಡ್ ಅಂಡ್ ಬ್ಲಾಕ್, ಅದನ್ನ ನಾನು ಲಾಸ್ಟಿನ ಕುರ್ತಾ ಇದ್ರಲ್ಲೂ ಹಾಕಿದ್ದೆ. ಅದು ತುಂಬಾ ಕಂಫರ್ಟಬಲ್ ಅಂತ ಅನ್ನಿಸ್ತು. ಸೊ ಆಲ್ಮೋಸ್ಟ್ ಎಲ್ಲ ಅದೇ ಬ್ರ್ಯಾಂಡ್ ಇಂದ ತರಿಸ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ಇದೊಂದು ಗ್ರೀನ್ ಟೀ ಶರ್ಟ್ ಮತ್ತೆ ಎಲ್ಲೋ ಪ್ಯಾಂಟ್ ಇರತ್ತರ. ಇದು ಫುಲ್ ಪ್ಯಾಂಟ್, ಕೇಪ್ರೀಸ್ ಅಲ್ಲ, 3/4 ಅಲ್ಲ, ಫುಲ್ ಪ್ಯಾಂಟ್ ಇರತ್ತರ ಪೈಜಾಮ. ತುಂಬಾ ಕಂಫರ್ಟಬಲ್ ಆಗಿದೆ. ಇವಾಗ ನಾನು ಹಾಕೊಂಡಿದ್ದೀನಲ್ಲ, ಈ ನೈಟ್ ಸೂಟ್ ಕೂಡ ಅಲ್ಲಿಂದಾನೆ ತರಿಸ್ಕೊಂಡಿದ್ದು. ಯಾವ್ಯಾವ್ದು ಇಷ್ಟ ಆಗುತ್ತೆ ಎಲ್ಲದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ತಗೊಳ್ಬಹುದು. ಸೊ ಗ್ರೀನ್ ಅಂಡ್ ಎಲ್ಲೋ ನೋಡಿದ್ರಲ್ಲ, ಇದೆಲ್ಲದ್ರದ್ದು ಇಮೇಜ್ ಸೈಡ್ ಅಲ್ಲಿ ಹಾಕ್ತಾ ಇರ್ತೀನಿ, ನೋಡಿ ಪ್ರಾಪರ್ ಆಗಿ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಬಿಕಾಸ್ ನಾನು ಎಲ್ಲದನ್ನು ಹಾಕಿ ತೋರಿಸ್ತಾ ಇಲ್ಲ. ಸೊ ಇಮೇಜ್ ಅಲ್ಲಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಯೆಲ್ಲೋ ಮತ್ತೆ ಬ್ಲಾಕ್ ಕಲರ್, ಸೇಮ್ ಎಲ್ಲ ಫುಲ್ ಪೈಜಾಮ ಮತ್ತೆ ಟೀ ಶರ್ಟ್ಸ್. ಇವಾಗ ನಾನೇನ್ ಹಾಕೊಂಡಿದ್ದೀನಿ ಎಲ್ಲ ಅದೇ ತರಾನೇ ಇದೆ. ವೆರಿ ಕಂಫರ್ಟಬಲ್, ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಮನೇಲಿದ್ದಾಗ ಈ ತರ ಹಾಕೊಂಡಿರೋದಕ್ಕೆ ಆರಾಮ್ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ತರ್ಸ್ಕೊಂಡೆ. ಇರೋದೆಲ್ಲ ಸ್ವಲ್ಪ ಹಳೇದಾಗೋಗಿತ್ತು, ಅದಕ್ಕೋಸ್ಕರ ತರ್ಸ್ಕೊಂಡಿದೆ. ಸೊ ನೀವು ಯೂಶಲಿ ಕೇಳ್ತಾ ಇರ್ತೀರಲ್ವಾ ನನ್ನ ಹತ್ರ, ಎಲ್ಲಿ ತರಿಸ್ಕೊಡ್ರಿ ನಿಮ್ ನೈಟ್ ಸೂಟ್ ಬಗ್ಗೆ ಹೇಳಿ ಅಂತ ಹೇಳಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಸೇಮ್ ಫುಲ್ ಪ್ಯಾಂಟ್ ಗ್ರೇ ಮತ್ತೆ ಪಿಂಕ್ ಟಾಪ್. ನೀವು ಇಮೇಜ್ ಅಲ್ಲಿ ನೋಡ್ತಿರ್ತೀರಲ್ಲ ಅದೇ ತರಾನೇ ಇದೆ, ಚೆನ್ನಾಗಿದೆ. ಇದು ಕೂಡ ಮಿಂತ್ರಾನಲ್ಲೇ ತಗೊಂಡಿದ್ದು. ಸೊ ಫೈನಲಿ ಇದೊಂದು ಗ್ರೇ ಮತ್ತೆ ಬ್ಲಾಕ್ ಕಲರ್ ಪ್ಯಾಂಟ್. ಇದು 3/4. ಇದು ಆಕ್ಚುಲಿ ನನ್ಗೆ 3/4 ಪ್ಯಾಂಟ್ ಪೈಜಾಮ ಸೆಟ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂಥರ ಕಂಫರ್ಟಬಲ್ ಆಗುತ್ತೆ ಅನ್ಸುತ್ತೆ ಫುಲ್ ಪ್ಯಾಂಟ್ ಪೈಜಾಮಾಸ್ಗಿಂತ. 3/4 ಹಾಕೊಳ್ಳೋದು ಚೆನ್ನಾಗಂತ ಅನ್ಸುತ್ತೆ. ಬಟ್ ಈ ಸಲಿ ಫಾರ್ ಎ ಚೇಂಜ್ ಫುಲ್ ಪ್ಯಾಂಟ್ಸ್ ತರಿಸ್ಕೊಂಡಿದೆ. ಫಸ್ಟ್ ಥಿಂಗ್ ತುಂಬಾ ಚಳಿ ಇದೆ, ಅದಲ್ಲದೆ ಇನ್ನೂ ಕಂಫರ್ಟಬಲ್ ಆಗಿ ಕೂಡ ಇತ್ತದು, ಅದಕ್ಕೋಸ್ಕರ ತರಿಸ್ಕೊಂಡೆ. ಸೊ ಟೋಟಲ್ ಆಗಿ ಒಂದು 5 ಸೆಟ್ ತರಿಸ್ಕೊಂಡಿದೆ. ಎಲ್ಲಾದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಇಷ್ಟ ಇದ್ರೆ ತಗೊಳ್ಬಹುದು ನೀವು.
ಸೊ ದಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಹೇಗೆ ಅನ್ಸ್ತು ವಿಡಿಯೋ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದ್ರು ತಿಳಿಸಿ, ಇಷ್ಟ ಆಗಿಲ್ಲ ಅಂದ್ರೆ ಕೂಡ ತಿಳಿಸಿ, ಆಯ್ತಾ? ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಂಡ್ ಕ್ವೆಶನ್ಸ್ ಕೇಳೋದನ್ನ ಮರಿಬೇಡಿ, ಆಯ್ತಾ? ನಾನು ಕಾಯ್ತಿದ್ದೀನಿ ನೀವು ಏನ್ ಕ್ವೆಶನ್ಸ್ ಕೇಳ್ತೀರಾ ಅಂತ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್.